ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ಚದುರಂಗ ಇವರು ಬರೆದ ಶವದ ಮನೆ ಅನ್ನುವಂತಹ ಕಥೆಯನ್ನು ನೋಡೋಣ. ವಿದ್ಯಾರ್ಥಿಗಳೇ, ಶವದ ಮನೆಗೆ ಸಂಬಂಧಿಸಿದ ಹಾಗೆ ಶವದ ಮನೆ ಈ ಕಥೆಯ ಸ್ವಾರಸ್ಯವೇನು ಅಥವಾ ಆಶಯವೇನು ವಿವರಿಸಿರಿ ಅನ್ನುವಂತಹ ಒಂದು ಪ್ರಶ್ನೆ ಬರ್ಬೋದು. ಈಗ ನಾವು ಶವದ ಮನೆಯನ್ನು ನೇರವಾಗಿ ನೋಡೋಣ. ನಿಮಗೆಲ್ಲ ಗೊತ್ತಿದೆ ವಿದ್ಯಾರ್ಥಿಗಳೇ, ಈ ಒಂದು ಕಥೆ ಯಾವುದನ್ನು ವ್ಯಕ್ತಪಡಿಸ್ತದೆ ಅಂದರೆ, ಈ ಅಭಿವೃದ್ಧಿ ಅನ್ನುವಂಥದ್ದು ಕೇವಲ ರಸ್ತೆ, ದೊಡ್ಡ ಕಟ್ಟಡ ಇರ್ಬೋದು, ಬಡಾವಣೆಗಳ ನಿರ್ಮಾಣಗಳು ಇರ್ಬೋದು, ಇವುಗಳಿಗೆ ಮಾತ್ರ ಸೀಮಿತವಾಗಿರುವಂಥದ್ದು. ಒಂದು ಸಮಾಜ ಅಥವಾ ದೇಶ ಅಭಿವೃದ್ಧಿ ಹೊಂದಬೇಕಾದರೆ ಶಿಕ್ಷಣ, ಆರೋಗ್ಯ ಕ್ಷೇತ್ರಗಳು ಕೂಡ ಜನಸಾಮಾನ್ಯರಿಗೆ ಕೈಗೆ ಎಟಕುವ ರೀತಿಯಲ್ಲಿ ಇರಬೇಕು. ಅದು ದೊರೆತಲ್ಲಿ ಮಾತ್ರ ಕುಸಿಯುತ್ತಾ ಇರುವಂತಹ ಮೌಲ್ಯಗಳ ಪುನರುದ್ಧಾರಕ್ಕೆ ಅವಕಾಶ ಒದಗ್ತದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರಗಳು ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದರೂ ಕೂಡ ಅವು ಜನರಿಗೆ ಸರಿಯಾಗಿ ತಲುಪ್ತಾ ಇಲ್ಲ. ಇಂತಹ ಜನಸಾಮಾನ್ಯರ ಬದುಕಿನ ಚಿತ್ರಣವನ್ನು ಮತ್ತು ಅದರ ಪರಿಣಾಮಗಳನ್ನು ಈ ಕಥೆಯಲ್ಲಿ, ಶವದ ಮನೆ ಅನ್ನುವಂತಹ ಕಥೆಯಲ್ಲಿ ನೋಡಬಹುದು. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರ್ಬೋದು, ನಾನು ಉಡುಪಿ ಜಿಲ್ಲೆಯ ವಸಂತಿ ಅಂಬಲ್ಪಾಡಿ ಅಂತ. ನೀವಿನ್ನೂ ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಸರಿ, ಈಗ ನಾವು ಕಥೆಯನ್ನು ನೋಡೋಣ. ಢಣ್. ಗೋಡೆಗೆ ಜೋತು ಬಿದ್ದ ದೊಡ್ಡ ಗಡಿಯಾರ ಬಾಯಿ ತೆರೆದು ಚಿಲ್ಲನೆ ಚೀರಿತು. 12:30 ಗಂಟೆ. ವಾರ್ಡಿನ ಬಾಗಿಲಿಗೆ ಆತು ಕುಳಿತು ತೂಕಡಿಸುತ್ತಿದ್ದ ಮುನಿಯ ಬೆಚ್ಚಿ ಬಿದ್ದು ಎಚ್ಚೆತ್ತ. ಹಾಳು ಗಡಿಯಾರ, ಯಾಕಾದರೂ ಹಾಕಿದರೋ ಇಲ್ಲಿ, ಇನ್ನೂ ಸರಿಯಾಗಿ ಒಂದು ಗೊರಕೆ ಹೊಡಿಲಿಲ್ಲ. ತಟ್ಟಿ ತಟ್ಟಿ ಏಳಿಸ್ತದೆ. ವಾರ್ಡ್ ಬಾಯ್ ಮುನಿಯ ಗಡಿಯಾರವನ್ನೇ ದುರುದುರನೆ ನೋಡಿದ. ಆದರೆ ಮುನಿಯನ ಕೋಪ ಗಡಿಯಾರದ ಮೇಲೆ ಏನೊಂದೂ ಪರಿಣಾಮ ಮಾಡಿದಂತೆ ತೋರಲಿಲ್ಲ. ಉದ್ವೇಗರಹಿತನಾಗಿ ತನ್ನ ಪಾಡಿಗೆ ತಾನು ಕಾಲವನ್ನು ಸೂಚಿಸುತ್ತಾ ಸಾಗಿತ್ತು. ತನ್ನೊಳಗೆ ಏನೇನೋ ಗೊಣಗಿದ ಮುನಿಯ. ಆದರೆ ಅಷ್ಟು ರಾತ್ರಿಯಲ್ಲಿ ಬಹಳ ಕಾಲ ಹಾಗೆಯೇ ಕೋಪಿಸಿಕೊಂಡಿರಲು ಸಾಧ್ಯವೇ? ಹೇಗೆ ಸಾಧ್ಯ? ನಿದ್ದೆಯ ತೊಟ್ಟಿಲು ಒಂದೇ ಸಮನೆ ಅವನ ಕಣ್ಣುಗಳನ್ನು ತೂಗುತ್ತಿತ್ತು. ಬಾಗಿಲಿಗೆ ತಲೆಯೊರಗಿಸಿ ಮತ್ತೆ ಮಲಗಲು ಅನುವಾದ ಮುನಿಯ. ನಿದ್ದೆ ಎಲ್ಲಿ ಬಂತು? ನಿದ್ದೆ ಅದು ಆಸ್ಪತ್ರೆಯ ಒಂದು ವಾರ್ಡ್ ಅಲ್ಲವೇ? ತಾನು ರಾತ್ರಿ ಡ್ಯೂಟಿಗೆ ನೇಮಕವಾದ ಒಬ್ಬ ವಾರ್ಡ್ ಬಾಯ್ ಅಲ್ಲವೇ? ಅಗೋ ಬಂದಿತು ಆಗಲೇ ಬುಲಾವ್. 11ನೇ ಬೆಡ್ಡಿನ ರೋಗಿ ಕ್ಷೀಣ ಸ್ವರದಲ್ಲಿ ಕೂಗುತ್ತಿದ್ದ. ವಿಧಿ ಇಲ್ಲದೆ ಬೇಸರದಿಂದ ಎದ್ದು ರೋಗಿಯ ಪಕ್ಕಕ್ಕೆ ಬಂದು ನಿಂತ ಮುನಿಯ. ರೋಗಿಯ ಸ್ಥಿತಿ ಚಿಂತಾಜನಕವಾಗಿತ್ತು. ಕಣ್ಣು ಮುಚ್ಚಿದೆ. ನಿದ್ದೆ ಮಾಡುತ್ತಿದ್ದಾನೆ ಎಂದುಕೊಂಡರೆ ಅವನ ತೆರೆದ ಬಾಯಿಂದ ಗಳಿಗೆಗೊಂದು ಸಲ ಹೊರಡುತ್ತಿದ್ದ ಅಮ್ಮ ಎಂಬ ನರಳಾಟದ ಆರ್ತ ಸ್ವರ. ಹುಚ್ಚು, ಈ ಸ್ಥಿತಿಯಲ್ಲಿ ನಿದ್ದೆಯಲ್ಲಿ ಬರಬೇಕು ಎಂದು ಅಣಕವಾಡುತ್ತಿತ್ತು. ಮುನಿಯ ತುಂಬಿದ ಮರುಕದಿಂದ ರೋಗಿಯನ್ನೇ ನಿಟ್ಟಿಸಿ ನೋಡಿದ. ಏನೋ ಸಂಕಟವಾದಂತಾಯಿತು. ಕೊಂಚ ಹಾಲನ್ನಾದರೂ ಕೊಟ್ಟರೆ ಸಮಾಧಾನವಾಗಬಹುದು ಎಂದು ಬಗೆದ. ಆದರೆ ಬಾಯಿಗೆ ಹಾಕಿದ ಹಾಲು ದಕ್ಕದೆ ಕಟವಾಯಿಯಿಂದ ಹರಿದು ಹೊರಗೆ ಚೆಲ್ಲಿ ಹೋಯಿತು. ನಿಶ್ಚೇಷ್ಟಿತನಾಗಿ ನಿಂತು ನೋಡುತ್ತಿದ್ದ ಮುನಿಯ ರೋಗಿಯ ಅಮ್ಮ ಅಮ್ಮ ಎಂಬ ಒಂದೊಂದು ಕೂಗು ಅವನೆದೆಯ ನಿರಾಸೆಯನ್ನು ವೃದ್ಧಿಸುತ್ತಿತ್ತು. ನಿಡಿದಾಗಿ ಉಸಿರು ಬಿಟ್ಟು ತಾನು ಹಿಂದೆ ಕುಳಿತಿದ್ದ ಜಾಗಕ್ಕೆ ಬಂದು ಕುಳಿತ. ಮತ್ತೆ ನಿದ್ದೆ ಮಾಡುವುದೇ? ಮಾಡಬಹುದಾಗಿತ್ತು, ಬಂದರಲ್ಲವೇ? ಸ್ವಲ್ಪ ಕಾಲದ ಹಿಂದೆ ಕವಿದು ಬರುತ್ತಿದ್ದ ನಿದ್ದೆಯ ತೆರೆ ಪೂರ್ಣವಾಗಿ ಹರಿದು ಹೋಗಿತ್ತು. ಮನಸ್ಸು ಯಾವುದೋ ಯೋಚನೆಯ ಸುಳಿಯಲ್ಲಿ ಚಕ್ರಾಕಾರವಾಗಿ ಸುತ್ತುತ್ತಿತ್ತು. ಏನು ಯೋಚನೆ? ಇನ್ನೇನು ಇದೆಯಲ್ಲ, 11ನೇ ಬೆಡ್, ಅನಿಷ್ಟ. ಒಂದೇ ತಿಂಗಳಲ್ಲಿ 3 ರೋಗಿಗಳನ್ನು ಬಲಿ ತೆಗೆದುಕೊಂಡಿತ್ತು. ಈಗ 4ನೇ ಆಹುತಿಯನ್ನು ನುಂಗಲು ಸಿದ್ಧವಾಗುತ್ತಿದೆಯೋ ಏನೋ. ಧಣ್. ಮತ್ತೆ ಬೆಚ್ಚಿ ಬಿದ್ದ ಮುನಿಯ. ಹಾಳು ಗಡಿಯಾರ ಪುನಃ ಚೀರುತ್ತಾ ಇದೆ. 1 ಗಂಟೆ 1 ಗಂಟೆ ಎಂದು. ಮುನಿಯನ ಮನಸ್ಸಿನ ಭಾರ ಶಾಪದ ರೂಪದಲ್ಲಿ ಗಡಿಯಾರದ ಮೇಲೆ ಹರಿದು ಹೋಯಿತು. ಮುನಿಯ ಸರಿಪಡಿಸಿ ಕುಳಿತುಕೊಳ್ಳುತ್ತಾ ದೃಷ್ಟಿಯನ್ನು ರೋಗಿಗಳ ಕಡೆಗೆ ಹೊರಳಿಸಿದ. ಎಲ್ಲ ರೋಗಿಗಳು ಶಾಂತರಾಗಿ ಮಲಗಿದ್ದರು. 11ನೇ ಬೆಡ್ಡು ಈಗ ಶಾಂತವಾಗಿತ್ತು. ಏಕೆ? ಒಂದೇ ಸಮನೆ ಕೇಳುತ್ತಿದ್ದ ಅಮ್ಮ ಅಮ್ಮ ಎಂಬ ಕೂಗು ಈಗ ಏಕೆ ಕೇಳಿ ಬರುತ್ತಿಲ್ಲ? ಏನಾದರೂ ದಡಬಡಿಸಿ ಎದ್ದು ರೋಗಿಯ ಹತ್ತಿರ ಓಡಿ ಬಂದ. ಓ, ಉಸಿರೇ ಆಡುತ್ತಿಲ್ಲ. ಏನು ಮಾಡುವುದು?
ಮಾಡುವುದೇನು? ಹೋಗಿ ಡಾಕ್ಟರನ್ನು ಕರೆತರುವುದು. ಮುನಿಯ ನೈಟ್ ಡ್ಯೂಟಿ ಡಾಕ್ಟರ ಕೋಣೆಯನ್ನು ಹೊಕ್ಕಾಗ ಅವರು ನರ್ಸ್ ಎನ್ನಿಯೊಂದಿಗೆ ಚಕ್ಕಂದವಾಡುತ್ತಿದ್ದರು. ಮುನಿಯ ಕೆಮ್ಮಿದ. ಗಳಿಗೆಯ ಹಿಂದೆ ನಿರ್ಭೀತರಾಗಿ ಸರಸವಾಡುತ್ತಿದ್ದ ಡಾಕ್ಟರ್ ದಿಗಿಲಿನಿಂದ ಒಂದು ಬಾರಿ ನಡುಗಿದರು. ಕೆಮ್ಮಿದಾತ ಮೇಲಾಧಿಕಾರಿ RMO ಇರಬೇಕು ಎಂದು ಭಾವಿಸಿದರು. ನಡುಕ ಮತ್ತೂ ಹೆಚ್ಚಿತು. ವಿನ್ನಿ ನಕ್ಕು ಅವರ ಭುಜದ ಮೇಲೆ ಕೈಯಿಟ್ಟು, ಏಕೆ ಹೆದರುತ್ತೀರಿ? ಆತ ಯಾರೂ ಅಲ್ಲ, ನಮ್ಮ ಮುನಿಯ ಎಂದು ಹೇಳಿದಾಗ ಮಾತ್ರ ಅವರಿಗೆ ಹೋದ ಜೀವ ಬಂದಂತಾಯಿತು. ನೀನೇನೋ ಎಂದು ಕೇಳಿದರು. ಅವರ ಸ್ವರದಲ್ಲಿ ಇನ್ನೂ ಅಪನಂಬಿಕೆಯ ಲೇಪವಿತ್ತು. ಸರ್. ಡಾಕ್ಟರ್ ಗಾಬರಿ ನೋಡಿ ಮುನಿಯನಿಗೆ ನಗು ಬಂತು. ಏನು ಬಂದೆ? ಗಂಭೀರವಾಗಿ ಕೇಳಿದರು ಡಾಕ್ಟರ್. ತಾವು ಡಾಕ್ಟರ್, ಆತ ವಾರ್ಡ್ ಬಾಯ್ ಎಂಬ ಧ್ವನಿ ಬೆರೆತಿತ್ತು ಅವರ ಪ್ರಶ್ನೆಯಲ್ಲಿ. 11ನೆಯ ಬೆಡ್ಡು ಸರ್. ಏನು 11ನೆಯ ಬೆಡ್ಡು? ಅದರ ಪೇಷಂಟು ಹೋತು ಸರ್. ಏನೋ ಅದು ನೀನು ಹೇಳ್ತಾ ಇರೋದು? ಆ ಪೇಷಂಟು ಸತ್ತು ಹೋತು ಸರ್. ಯಾರೋ? ಆ ಗುಮಸ್ತ ನಾರಾಯಣಪ್ಪನೇನೋ? ಸರ್. ಮಲೇರಿಯಾ ಆಗಿದ್ದೋನೋ? ಹೌದು ಸರ್. ಅಂದರೆ 8 ಗಂಟೆಯಲ್ಲಿ ನಾನು ನೋಡಿದಾಗ ಚೆನ್ನಾಗಿದ್ದನಲ್ಲೋ? ಆಗ ಚೆನ್ನಾಗಿದ್ದ, ಈಗ ಗೊಟಕ್ಕಂದ. ನೀವೇ ಬನ್ನಿ ಸರ್, ಪರೀಕ್ಷೆ ಮಾಡಿ. ಬಾ ಮಿಸ್ದೆ ಅಮ್ಮ ನೀನು. ಬೇಡ ಬೇಡ, ಸತ್ತು ಹೋದ ಅಂದ ಮೇಲೆ ಪರೀಕ್ಷೆ ಮಾಡೋದೇನು? ತಗೊಂಡು ಹೋಗಿ ಶವದ ಮನೆಗೆ ಹಾಕಿಬಿಡು. ಶವದ ಮನೆ? ಮನೆ ಎಂದರೆ ವಿಸ್ತಾರವಾದ ಒಂದು ಕೋಣೆ ಅಷ್ಟೇ. ಕತ್ತಲು ತನ್ನ ನಿರಂತರ ಸಾಮ್ರಾಜ್ಯವನ್ನು ಅಲ್ಲಿ ಸ್ಥಾಪಿಸಿಬಿಟ್ಟಂತಿತ್ತು. ಎತ್ತರವಾದ ಮೇಲ್ಛಾವಣಿಗೆ ಅಂಟಿದಂತಿದ್ದ ಸಣ್ಣ ಕಿಟಕಿಯೊಂದರಿಂದ ಅಂಬೆಗಾಲಿಡುತ್ತಾ ಬರುತ್ತಿದ್ದ ಚಂದ್ರನ ನಸು ಬೆಳಕು ದಟ್ಟೈಸಿದ್ದ ಕತ್ತಲೆಗೆ ಹೆದರಿ ಅಷ್ಟು ದೂರದಲ್ಲೇ ನಿಂತಂತಿತ್ತು. ಗುಮಾಸ್ತ ನಾರಾಯಣಪ್ಪ ಅಮ್ಮ ಅಮ್ಮ ಎಂದು ನರಳಾಡುತ್ತಾ ಮಗ್ಗುಲಾಗಿ ಕಷ್ಟಪಟ್ಟು ಮೆಲ್ಲನೆ ಎದ್ದು ಕುಳಿತುಕೊಂಡ. ನಾರಾಯಣಪ್ಪ ಸತ್ತಿರಲಿಲ್ಲ. ಸತ್ತಿದ್ದಾನೆ ಎಂದು ವಾರ್ಡ್ ಬಾಯ್ ಮುನಿಯ ಹೇಳಿದ. ನರ್ಸಿನೊಡನೆ ಸರಸವಾಡುವುದರಲ್ಲಿ ಮಗ್ನನಾಗಿದ್ದ ಡಾಕ್ಟರ್ ಶವದ ಮನೆಯಲ್ಲಿ ಹಾಕು ಎಂದು ಅಪ್ಪಣೆ ಮಾಡಿದ. ಅದರಂತೆ ಮುನಿಯ ಅವನನ್ನು ಶವದ ಮನೆಗೆ ಎಳೆದು ತಂದು ಹೆಣಗಳ ಮಧ್ಯೆ ಹಾಕಿದ್ದ. ನಾರಾಯಣಪ್ಪ ಎದ್ದು ಕುಳಿತವನೇ ಸುತ್ತಲೂ ನೋಡಿದ. ಎತ್ತ ತಿರುಗಿದರೂ ಅವನ ಕಣ್ಣಿಗೆ ಕಾಣಿಸಿದ್ದು ಒಂದೇ ಕಪ್ಪು ಕಪ್ಪು ಕತ್ತಲೆ. ವಾರ್ಡಿನಲ್ಲಿ ಸುತ್ತಲೂ ಇದ್ದ ಬೆಡ್ಗಳು ಏನಾದವು? ಒಂದಾದರೂ ಕಾಣುತ್ತಿಲ್ಲವಲ್ಲ? ತನ್ನ ಬೆಡ್ ಏನಾಯಿತು? ಇಲ್ಲ, ಇಲ್ಲವೇ ಇಲ್ಲ. ಆಹಾ, ಎಷ್ಟು ತಣ್ಣಗಾಗುತ್ತಿದೆ! ನೆಲದ ಮೇಲೆ ಮಲಗಿರುವಂತಿದೆಯಲ್ಲ. ಜ್ವರ ಬಂದವನನ್ನು ನೆಲದ ಮೇಲೆ ಹೀಗೆ ಮಲಗಿಸುವುದೇ? ಏನು ಕೇಡು ಬಂದಿದೆಯೋ ಈ ಜನಕ್ಕೆ. ಗುಮಾಸ್ತ ನಾರಾಯಣಪ್ಪ ಮೈ ಮುರಿದು ದೀರ್ಘವಾಗಿ ಆಕಳಿಸಿದ. ಆದರೆ ಆಕಳಿಕೆ ಅರ್ಧದಲ್ಲಿಯೇ ನಿಂತಿತು. ಏನದು? ಶೋಕದ ಗೀತೆ ಕತ್ತಲ ಕುಹರದಿಂದ ಅವ್ಯಾಹತವಾಗಿ ಏಳುತ್ತಿತ್ತು. ಚಕಿತನಾದ ನಾರಾಯಣಪ್ಪ ಕುತೂಹಲದಿಂದ ಆಲಿಸುತ್ತಾ ಅವನ ಬಲಗಡೆ ಅಷ್ಟು ದೂರದಲ್ಲಿ ಏನೋ ಮಿಂಚಿದಂತಾಯಿತು. ಏನು ಆಶ್ಚರ್ಯ! ಹೆಣದ ಆಕೃತಿ! ಹೆಣ ಅಲ್ಲ, ಹೆಣ್ಣು. ಆ ಹೆಣ್ಣು ಪ್ರಲಾಪಿಸುತ್ತಿತ್ತು. ಪ್ರಲಾಪ ದಿವ್ಯ ಗೀತೆಯಾಗಿ ಶವದ ಮನೆಯನ್ನು ತುಂಬುತ್ತಿತ್ತು. ನಾರಾಯಣಪ್ಪ ದಿಗಿಲಿನಿಂದ ನಡುಗಿದ. ಆ ಆಕೃತಿ ಹೆಣ್ಣಲ್ಲದಿದ್ದರೆ, ಆ ಹೆಣ್ಣು ಸುಂದರಿಯಾಗಿರದೆ ಇದ್ದಿದ್ದರೆ, ಇನ್ನೂ ಭಯ ಹುಟ್ಟಿಸುವಂತಿದ್ದರೆ ನಾರಾಯಣಪ್ಪ ಕೂಡಲೇ ಮೃತನಾಗುತ್ತಿದ್ದನೋ ಏನೋ. ಆ ಘೋರ ಅಂಧಕಾರದಲ್ಲಿ ಹೆಣ್ಣಿನ ಆಕಾರ ಮಾತ್ರ ಬೆಳಕಾಗಿತ್ತು, ಕಾಳ ರಾತ್ರಿಯಲ್ಲಿ ಬಳಕುವ ಬಳ್ಳಿ ಮಿಂಚಿನಂತೆ. ಹೆಣ್ಣು ನಾರಾಯಣಪ್ಪನ ಇರುವಿಕೆಯನ್ನು ಸಾಮೀಪ್ಯವನ್ನು ಗಮನಿಸಿದಂತೆ ತೋರಲಿಲ್ಲ. ಮಂಡಿಯನ್ನು ಮಡಿಸಿ ಕುಳಿತು ನೀಳವಾದ ಕೂದಲ ರಾಶಿಯನ್ನು ಸುತ್ತಲೂ ಹರಡಿ ಎದುರಿಗೆ ಯಾವುದೋ ಕಾಣದ ವಸ್ತುವನ್ನು ಶೂನ್ಯ ದೃಷ್ಟಿಯಲ್ಲಿ ನೆಟ್ಟಿಸುತ್ತಾ ಮೂಕವೇದನೆಯನ್ನು ಹೊರಸೂಸುತ್ತಿತ್ತು. ನಾರಾಯಣಪ್ಪ ಕಣ್ಣುಗಳನ್ನು ಉಜ್ಜಿ ಉಜ್ಜಿ ನೋಡಿದ. ತನ್ನ ಕಣ್ಣಿಗೆ ಇಷ್ಟು ಸ್ಪಷ್ಟವಾಗಿ ಕಾಣುತ್ತಿರುವ ಪವಾಡ ಕನಸಲ್ಲವೇ? ಅಲ್ಲವೇ? ಹಿ. ಕತ್ತಲ ಎದೆಯನ್ನು ಸೀಳುತ್ತಾ ಎದ್ದಿತು ಗಂಡು ನಗುವಿನ ಅಟ್ಟಹಾಸದ ಕೇಕೆ. ನಾರಾಯಣಪ್ಪ ಭೀತಿಯಿಂದ ಥರನೆ ನಡುಗುತ್ತಾ ಸದ್ದು ಎದ್ದ ಕಡೆ ತಿರುಗಿದ. ಕೇಕೆ. ಅದರ ಬೆನ್ನಿಗೆ ಮಿಂಚಿನ ಪ್ರಕಾಶ. ಮಧ್ಯ ವಯಸ್ಸಿನ ಗಂಡಸೊಬ್ಬ ನಗುತ್ತಾ ಎದ್ದು ಕುಳಿತ. ದಿಗಿಲಿನಿಂದಲೇ ಆ ವ್ಯಕ್ತಿಯನ್ನು ವೀಕ್ಷಿಸಿದ ನಾರಾಯಣಪ್ಪ. ವಿಶಾಲವಾಗಿ ಸಣ್ಣ ದಿಣ್ಣೆಯಂತೆ ಕೊಂಚ ಉಬ್ಬಿದ ಹಣೆ,
ಸಣ್ಣದಾದರೂ ಮೊನೆಯಾದ ಚುಚ್ಚು ನೋಟದ ಕಣ್ಣು, ಹೊದೆಯಾಗಿ ಬೆಳೆದು ತುಟಿಯ ಅಂಚುಗಳಲ್ಲಿ ಬರಲಾಗಿ ಬಾಗಿದ ಮೀಸೆಯ ಠೇವಿ, ನಗುವಿನ ಉಲ್ಲಾಸದಿಂದ ಪ್ರದರ್ಶಿತವಾದ ಬೆಳ್ಳಕ್ಕಿಗಳಂತೆ ಸಾಲಿಟ್ಟ ಬಿಳಿಯ ಹಲ್ಲುಗಳು. ಆ ವ್ಯಕ್ತಿಯನ್ನು ನೋಡುತ್ತಾ ನೋಡುತ್ತಾ ನಾರಣಪ್ಪನಿಗೆ ಅನಿಸಿತು, ಈ ವ್ಯಕ್ತಿ ಹುಟ್ಟಿದಾಗ ನಗುವನ್ನೋ ತನ್ನ ಜೊತೆಗೆ ಕಟ್ಟಿಕೊಂಡು ಹುಟ್ಟಿರಬೇಕು. ವ್ಯಕ್ತಿ ನಗುತ್ತಲೇ ನಾರಣಪ್ಪನೆಡೆಗೆ ತನ್ನ ದೃಷ್ಟಿ ಬೀರಿದ. ನಾರಣಪ್ಪನನ್ನೇ ನೋಡುತ್ತಾ ವ್ಯಕ್ತಿಯ ಕಣ್ಣಿನಲ್ಲಿ ಅಚ್ಚರಿ ತುಂಬಿತ್ತು. ಹೋ, ಇದೂ ಉಂಟಾ? ಬದುಕಿರೋರನ್ನೇ ಇಲ್ಲಿಗೆ ತಂದು ಹಾಕ್ತಾರಾ? ಆ ಮಾತುಗಳನ್ನು ಆಲಿಸಿ ಕಕ್ಕಾ ಬಿಕ್ಕಿಯಾದ ನಾರಣಪ್ಪ ಕೇಳಿದ, ಏನಪ್ಪ ನೀನು ಹೇಳ್ತಾ ಇರೋದು? ಅರ್ಥ ಆಗಲ್ವಾ? ನೋಡು, ನೀನು ಇನ್ನೂ ಬದುಕಿದ್ದೀಯಾ, ಆದರೂ ಎಲ್ಲಿ ತಂದು ಹಾಕಿದ್ದಾರೆ? ಇಲ್ಲಿ ಅಂದರೆ ಇದು ಆಸ್ಪತ್ರೆ ಜನರಲ್ ವಾರ್ಡ್ ಅಲ್ಲವೇ? ಹೋ ಹೇ, ಜನರಲ್ ವಾರ್ಡ್ ಅದು ಇಲ್ಲಿಗೆ ಅರ್ಧ ಪರ್ಲಂಗ ಆಗ್ತದೆ. ಅಂದರೆ ಇದು ಯಾವ ಸ್ಥಳ? ಇದು ಆಸ್ಪತ್ರೆಯಲ್ಲಿ ಸತ್ತು ಹೋಗಿ ವಾರಸುದಾರರು ಇಲ್ಲದೇ ಇರತಕ್ಕ ಹೆಣಗಳನ್ನು ಹಾಕುವ ಜಾಗ, ಶವದ ಮನೆ. ನಾರಣಪ್ಪನ ಹೃದಯದ ಬಡಿತ ಹಠಾತ್ತನೆ ನಿಂತಂತಾಯಿತು. ಮೈಕೂದಲು ಭಯದಿಂದ ನಿಮಿರಿ ನಿಂತವು. ತಲೆಯಲ್ಲಿ ಯಾರೋ ಹಾರ್ಮೋನಿಯಂ ಬಾರಿಸಿದಂತಾಯಿತು. ಕಣ್ಣಿಗೆ ಭೀತಿಯ ತೆರೆ ಮುಸುಕಿತು. ತಾನು ಶವದ ಮನೆಯಲ್ಲಿ ಇರಲಾರದು. ಜ್ವರದ ತಾಪಕ್ಕೆ ಎಲ್ಲೋ ಕನಸು ಬೀಳುತ್ತಿರಬೇಕು. ಎಲ್ಲ ಸರಿ, ಎಷ್ಟು ಹೊತ್ತಿನ ತನಕ ಹೀಗೆ ಸುಮ್ಮನೆ ದೆವ್ವದ ಹಾಗೆ ಕುಳಿತುಕೊಂಡಿರುವುದು? ಆ ವ್ಯಕ್ತಿ ಒಳ್ಳೆಯವನ ಹಾಗೆಯೇ ಕಾಣುತ್ತಾನೆ. ಮಾತನಾಡಿಸಿ ನೋಡೋಣ. ಇಂಥ ಜಾಗದಲ್ಲಿ ಮೌನವಾಗಿರುವುದಕ್ಕಿಂತ ಏನಾದರೂ ಮಾತನಾಡುವುದೇ ಒಳ್ಳೆಯದು. ಯಾರಪ್ಪ ನೀನು? ನಾನು ವೆಂಕಟರಮಣ, ಹಜಾಮರ ವೆಂಕಟರಮಣ. ನೀನು ಹಜಾಮತಿ ಮಾಡ್ತೀಯಾ? ಮಾಡ್ತಿದ್ದೆ. ಓಹ್, ಎಷ್ಟು ಚೆಂದಾಗಿ ಮಾಡ್ತಿದ್ದೆ ಅಂತ. ದೊಡ್ಡ ದೊಡ್ಡ ಮನುಷ್ಯರು ತಮ್ಮ ತಲೆಗಳನ್ನು ನನ್ನ ಕೈಗೆ ಒಪ್ಪಿಸಿಬಿಟ್ಟು ಹಾಯಾಗಿ ಪೇಪರ್ ಓದ್ತಾನೋ ಸಿಗರೇಟ್ ಸೇತಾನೋ ಕುಕ್ಕರಿಸೋರು. ಅವರ ತಲೆ ಮೇಲೆ ನನ್ನ ಕತ್ತಿ ಆಡೋದು ಅವರಿಗೆ ಗೊತ್ತೇ ಆಗ್ತಾ ಇರಲಿಲ್ಲ. ನಾನು ಎಲ್ಲ ಮುಗಿಸಿ, ಆಯಿತು ಹೇಳಿ ಸ್ವಾಮಿ ಅಂದಾಗ ಅವರು ಕನ್ನಡಿ ನೋಡಿ ತಲೆದೂಗಿ, ಭಲೇ, ಹಜಾಮ ಅಂದರೆ ವೆಂಕಟರಮಣನ ಹೆಸರು ಹೇಳಬೇಕು ಅಂತಿದ್ದರು. ಹಾಗಿದ್ದರೆ ಈ ಶವದ ಮನೆಗೆ ಹೇಗೆ ಬಂದೆ ನೀನು? ಎಲ್ಲ ಈ ಆಸ್ಪತ್ರೆಯ ಪ್ರಭಾವ. ಹಾಗೆಂದರೆ ಕೇಳು. ಒಂದು ದಿನ ಶ್ರೀಮಂತರೊಬ್ಬರ ಮನೆಯ ವರಾಂಡದಲ್ಲಿ ಚೌರ ಮಾಡ್ತಾ ಇದ್ದೆ. ಆಗ ಅವರ ಮಕ್ಕಳು ಮನೆ ಮುಂದೆ ಚೆಂಡಾಟ ಆಡ್ತಾಯಿದ್ರು. ನಾನು ಚೌರ ಮಾಡ್ತಾ ಇದ್ದರೆ ಆ ಶ್ರೀಮಂತನ ಕಣ್ಣೆಲ್ಲ ಅವರ ಮಕ್ಕಳ ಮೇಲೆ. ಆ ಚೆಂಡು ಹೋದ ಕಡೆ ತಲೆ ತಿರುಗಿಸಿ ಬಿಡೋನು. ನನಗೂ ಅವನ ತಲೆನ ಹಿಡಿದು ಹತೋಟಿಲಿ ಇಟ್ಕೋಬೇಕಾದ್ರೆ ಸಾಕಾಗಿ ಹೋಯಿತು. ಎಷ್ಟು ಹೊತ್ತಿಗೆ ಮಹಾರಾಯನ ಚೌರ ಮುಗಿಸ್ತೀನೋ ಅಂತ ಆಗ್ತಿತ್ತು ನನಗೆ. ಆದರೆ ಅಷ್ಟು ಹೊತ್ತಿಗೆ ಆ ಹುಡುಗರು ಆಡ್ತಾ ಇದ್ದ ಚೆಂಡು ಬಂದು ನಾನು ಕತ್ತಿ ಹಿಡಿದಿದ್ದ ಕೈಗೆ ಪಟ್ಟನೆ ಬಡಿಯಿತು. ಆಮೇಲೆ ನಾನು ಹಿಡಿದಿದ್ದ ಕತ್ತಿ ಹೋಗಿ ಆ ಶ್ರೀಮಂತನ ಮೂಗನ್ನು ಕೆತ್ತಿ ಹಾಕಿತು. ಚೆನ್ನಾಯಿತು. ಅಷ್ಟೇ ಆಗಿದ್ದರೆ ಚೆನ್ನಾಗಿತ್ತು. ಆದರೆ ಹಾಳು ಕತ್ತಿ ಬಂದು ನನ್ನ ಎಡದ ಕೈಗೂ ತಗುಲಿತು. ಛೇ ಇಲ್ಲ ಕೇಳು. ಆಮೇಲೆ ನನ್ನನ್ನು ಇದೇ ಆಸ್ಪತ್ರೆಗೆ ತಂದು ಹಾಕಿದರು. ಏಕೆ? ನಿನಗಷ್ಟು ದೊಡ್ಡ ಗಾಯವಾಯಿತೆ? ಗಾಯ ದೊಡ್ಡದಾಗಿಲ್ಲದೆ ಇದ್ದರೂ ರೋಗ ದೊಡ್ಡದಾಗಿತ್ತು. ಅಂದರೆ ಆ ಮಹಾರಾಯ ಎಲ್ಲೋ ರೋಗ ಹತ್ತಿಸಿಕೊಂಡಿದ್ದ. ಶ್ರೀಮಂತರಿಗೆ ಇನ್ನೇನು ಕೆಲಸ? ಸರಿ, ಆ ರೋಗ ಕತ್ತಿ ಜೊತೆಯಲ್ಲಿ ನನ್ನ ಬೆರಳಿನ ರಕ್ತಕ್ಕೆ ಬೆರೆತು ಹೋಯಿತು. ಅಯ್ಯೋ ಅನಿಷ್ಟ. ಅದಕ್ಕೆ ಆಸ್ಪತ್ರೆಯಲ್ಲಿ ಔಷಧ ಕೊಟ್ಟರು ತಾನೆ? ಆಸ್ಪತ್ರೆಯಲ್ಲಿ ಔಷಧ? ಬಡವರಿಗೆಲ್ಲ ಔಷಧ ಕೊಡ್ತಾರೆ ಈ ಆಸ್ಪತ್ರೆಗಳಲ್ಲಿ. ಇವು ಇರೋದೆಲ್ಲ ಶ್ರೀಮಂತರಿಗೆ ನೋಡು. ಮೂಗು ಕತ್ತರಿಸಿ ಹೋದರೂ ಆ ಶ್ರೀಮಂತ ಬದುಕಿಕೊಂಡು ಸುಖವಾಗಿ ಮನೆಗೆ ಹೋದ. ಬರೀ ಬೆರಳು ಕತ್ತರಿಸಿದ ನಾನು ವೃಥ ಜೀವ ಬಿಟ್ಟು ಈ ಶವದ ಮನೆ ಸೇರಬೇಕಾಯಿತು. ಎಂಥ ಅನ್ಯಾಯ! ಈ ಸಮಾಜದಲ್ಲಿ ಎಲ್ಲ ನ್ಯಾಯವೇ. ಈಗ ಈ ಹುಡುಗಿ ಇದ್ದಾಳೆ ನೋಡು, ಎಂದು ಅವಳ ಕಡೆಗೆ ತಿರುಗಿದ ನಾರಣಪ್ಪ. ಶೋಕದ ಗೀತೆ ಒಂದೇ ಸಮನೆ ಸಾಗಿತ್ತು. ಇವಳ ಹೆಸರು ಮಹಾದೇವಿ. ದಿವ್ಯವಾದ ಹೆಸರು. ಕೇಳು. ಇವಳ ಗಂಡ ಮಲ್ಲಿಕಾರ್ಜುನಯ್ಯನ ಜೊತೆ ಇವಳು ಮಿಲ್ಲಿನಲ್ಲಿ ಕೆಲಸಕ್ಕೆ ಸೇರಿದ್ದಳು. ಸರಿ, ಜೀವನ ಹೇಗೋ ನಡೀತಾ ಇತ್ತು.
ಹೇಗೋ ಏನು ಚೆನ್ನಾಗೇ ನಡೀತಾ ಇತ್ತು ಅಂತ ಇಟ್ಕೊ. ಹೊಟ್ಟೆಗೆ ಸರಿಯಾಗಿ ಇಲ್ಲದೇ ಇದ್ದರೂ ಇವರ ಚಿಕ್ಕ ಸಂಸಾರ ಚೊಕ್ಕವಾಗೇ ನಡೆದಿತ್ತು. ಮಲ್ಲಿಕಾರ್ಜುನಯ್ಯ ಮಹಾದೇವಿಯನ್ನು ತುಂಬ ಇಷ್ಟಪಡುತ್ತಿದ್ದ. ಮಹಾದೇವಿಯೂ ಅವನನ್ನು ಬಹುವಾಗಿ ಪ್ರೀತಿಸ್ತಾ ಇದ್ಲು. ಇವರಿಬ್ಬರೂ ಸುತ್ತಿಕೊಂಡಿದ್ದ ಪ್ರೇಮ ದೇವತೆಗಳೂ ಕರುಬುವಂಥ ಪ್ರೇಮ. ನೋಡು, ದೇವತೆಗಳು ಕರುಬಿದರೋ ಏನೋ, ಒಂದು ಅಚಾತುರ್ಯ ನಡೆದು ಹೋಯಿತು. ಏನಾಯಿತು? ಒಂದು ಮಧ್ಯಾಹ್ನ ಕೂಲಿ ತೆಗೆದುಕೊಳ್ಳಲು ಮಿಲ್ಲಿನ ಮ್ಯಾನೇಜರ್ ಆಫೀಸಿಗೆ ಇವಳು ಹೋದಾಗ ಆತ ಬಲಾತ್ಕಾರವಾಗಿ ಇವಳ ಮಾನಭಂಗ ಮಾಡಿದ. ವೆಂಕಟರಮಣಯ್ಯ ಇದನ್ನು ಹೇಳುವಾಗ ಮಹಾದೇವಿಯ ಆಕೃತಿ ನಡುಗುತ್ತಿತ್ತು. ಶೋಕಗೀತೆ ಉನ್ಮತ್ತವಾಗಿ ಕರುಣಾಜನಕವಾಗಿ ಕರುಳು ಕೊರೆಯುವಂತೆ ಶವದ ಮನೆಯ ಅಡಚಣೆಗಳನ್ನು ದಾಟಿ ಹೊರಹೊಮ್ಮಲು ತವಕಿಸುತ್ತಿತ್ತು. ಇದಾದ ಮೇಲೆ ಮಹಾದೇವಿಗೆ ಜೀವನ ಬೇಸರವಾಯಿತು. ಗಂಡನಿಗೆ ಮುಖ ತೋರಿಸಲು ನಾಚಿಕೆಯಾಯಿತು. ಮಲ್ಲಿಕಾರ್ಜುನಯ್ಯ ಮನೆಯಲ್ಲಿ ಇಲ್ಲದೇ ಇದ್ದಾಗ ಸೀಮೆಎಣ್ಣೆನ ಮೈಮೇಲೆ ಸುರಿದುಕೊಂಡು ಬೆಂಕಿ ಹತ್ತಿಸಿಕೊಂಡು ಬಿಟ್ಟಳು. ಸೀರೆ ಹತ್ತಿಕೊಂಡು ಉರಿತಾ ಇತ್ತು. ಅಷ್ಟರಲ್ಲಿ ಮಲ್ಲಿಕಾರ್ಜುನಯ್ಯ ಎಲ್ಲೋ ಹೋಗಿದ್ದೋನು ಮನೆಗೆ ಬಂದು ಇವಳ ಸ್ಥಿತಿ ನೋಡಿದಾಗ ಅವನ ಎದೆ ಜಗ್ಗೆಂದಿತು. ಬೇಗ ಬೇಗ ಕಂಬಳಿ ತಂದು ಇವಳ ಮೈಮೇಲೆ ಸುತ್ತಿ ಬೆಂಕಿ ಆರಿಸಿದ. ಆಮೇಲೆ ಇವಳನ್ನು ಕರೆದುಕೊಂಡು ಈ ಆಸ್ಪತ್ರೆಗೆ ಬಂದ. ಇಲ್ಲಿ ಬೆಡ್ ಖಾಲಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಭಾಳ ಗೊಣಗಿದ ಮೇಲೆ ಏನೋ ಹೋಗಲಿ ಅಂತ ಸೇರಿಸಿಕೊಂಡರು. ನೀನಿದ್ದೆಯಲ್ಲ ವಾರ್ಡ್, ಅದರ ಪಕ್ಕದ ಹೆಂಗಸರ ವಾರ್ಡಿನಲ್ಲಿ ಜಾಗ ಇಲ್ಲ ಅಂತ ಹೇಳಿ ವರಾಂಡದಲ್ಲಿ ಅವಳನ್ನು ಮಲಗಿಸಿದರು. ಅವಳ ಸುಟ್ಟ ಗಾಯಗಳಿಗೆ ಸರಿಯಾಗಿ ಟರ್ಪಂಟೈನ್ ಹಚ್ಚೋರು ಗತಿ ಇರಲಿಲ್ಲ ಈ ಆಸ್ಪತ್ರೆಯವರಿಗೆ. ಬಡವರು ಅಂದರೆ ಇದ್ದದ್ದು ಇಲ್ಲವಾಗಿ ಬಿಡ್ತದೆ ನಾರಣಪ್ಪ. ಅದು ನಿಜ. ಆಮೇಲೇನು? ಯಾರೂ ಸರಿಯಾಗಿ ನೋಡಿಕೊಳ್ಳದೆ ಇವಳು ಗೊಟಕ್ಕಂದಳು. ಸರಿ, ಪೀಡೆ ಮುಖದ ನೋಡೋದೇ ತಪ್ಪಿತು ಅಂತ ಇವಳ ಹೆಣನ ಎಳೆದು ತಂದು ಈ ಶವದ ಮನೆಗೆ ಹಾಕಿದರು. ಏಕೆ ಮಲ್ಲಿಕಾರ್ಜುನಯ್ಯ ಇವಳ ಶವ ಸಂಸ್ಕಾರ ಮಾಡಲಿಲ್ಲವೇ? ಎಲ್ಲಿ ಮಾಡೋದು? ಇವಳು ಸತ್ತಳು ಅಂದ ಕೂಡಲೇ ಅವನಿಗೆ ಹುಚ್ಚು ಹಿಡಿಯಿತು. ವೆಂಕಟರಮಣಯ್ಯನ ಮಾತು ಇನ್ನೂ ಮುಗಿದಿಲ್ಲ. ಮಹಾದೇವಿಯ ಸಂಕಟದ ಆರ್ತನಾದ ಇದ್ದಕ್ಕಿದ್ದಂತೆ ಮತ್ತಷ್ಟು ಉಲ್ಬಣವಾಗಿ ಭೀಕರವಾಯಿತು. ಸಣ್ಣಗೆ ಉರಿಯುವ ಬೆಂಕಿಯ ಜ್ವಾಲೆ ರೊಯ್ಯನೆ ಬೀಸುವ ಗಾಳಿಯ ಆಘಾತಕ್ಕೆ ಧಗ್ಗನೆ ಕೆದರಿ ಏಳುವಂತೆ ಮಹಾದೇವಿಯ ಹೃದಯ ಯಾತನೆ ನೆನಪಿನ ಸುಂಟರ ಗಾಳಿಯಲ್ಲಿ ಹುಚ್ಚು ಹುಚ್ಚಾದಂತಿತ್ತು. ನಾರಣಪ್ಪ ಮೂಗಿನ ಮೇಲೆ ಬೆರಳಿಟ್ಟು ಯೋಚಿಸಿದ. ತಾನು ಗುಮಾಸ್ತೆ ಕೆಲಸ ಮಾಡುತ್ತಿದ್ದ ಸಾಹುಕಾರನ ಹೆಂಡತಿಯ ನೆನಪಾಯಿತು. ಸಾಹುಕಾರ ಇಲ್ಲದ ಹೊತ್ತಿನಲ್ಲಿ ಆಕೆ ಇನ್ನೊಬ್ಬನನ್ನು ಕರೆಸಿಕೊಳ್ಳುತ್ತಿದ್ದಳು. ಹೋಗಲಿ, ಆ ಇನ್ನೊಬ್ಬನನ್ನಾದರೂ ಪ್ರೀತಿಸ್ತಿದ್ದಳೆ? ಇಲ್ಲ, ಹೊಸದಾಗಿ ಸ್ನೇಹವಾದ ಮತ್ತೊಬ್ಬನ ಮೇಲೆ ಕಣ್ಣು ಹಾಕಿದಳು. ಆದರೆ ಮಹಾದೇವಿ ತನ್ನ ಪ್ರೇಮದ ಪಾತಿವ್ರತ್ಯಕ್ಕಾಗಿ ತನ್ನ ತನುವನ್ನೇ ನೀಗಿಕೊಂಡಿದ್ದಳು. ಎಂಥ ಭವ್ಯ ಬಾಳು ಇದು! ಮಹಾದೇವಿಯಂಥ ಪತಿವ್ರತೆಯ ಸಾಮೀಪ್ಯ ನಾರಣಪ್ಪನಿಗೆ ವಿಚಿತ್ರವಾಗಿ ತೋರಿತು. ಸತ್ತು ಬದುಕಿದಳು ಮಹಾದೇವಿ ಎಂದುಕೊಂಡ. ಹೊರಗೆ ಬದುಕಿದವರ ಜೀವನ ಎಷ್ಟು ಹೇಯವಾಗಿದೆ ಎಂದು ನೆನೆಸಿಕೊಂಡಾಗ ನಾರಣಪ್ಪನಿಗೆ ಮಹಾದೇವಿಯ ಪವಿತ್ರಾತ್ಮದ ಸನ್ನಿಧಿಯಲ್ಲೇ ಬಾಳುವುದು ಲೇಸು ಎನ್ನಿಸಿತು. ಮತ್ತೆ ಏನೋ ಮಿಂಚಿದಂತಾಯಿತು. ಮಸಾಲೆ 1, ಸಾದಾ 2 ಎಂದು ಕೂಗುತ್ತಾ ಒಬ್ಬ ಹುಡುಗನ ಹೆಣ ಎದ್ದು ಕುಳಿತುಕೊಂಡಿತು. ನಾರಣಪ್ಪ ಕಕ್ಕಾಬಿಕ್ಕಿಯಾಗಿ ಕಣ್ಣು ಬಿಟ್ಟ. ನಾರಣಪ್ಪನ ಸ್ಥಿತಿಯನ್ನು ನೋಡಿ ವೆಂಕಟರಮಣಯ್ಯನಿಗೆ ನಗು ಹಾಲು ಉಕ್ಕಿದಂತೆ ಉಕ್ಕಿತು. ಹಿ. ವೆಂಕಟರಮಣಯ್ಯನ ನಗು ಸಾಂಕ್ರಾಮಿಕ. ಅವನ ನಗು ಅಲೆಯಾಗಿ ಬಂದು ನಾರಣಪ್ಪನ ಭೀತಿಯನ್ನು ಹೊಡೆದೋಡಿಸಿತು. ನಾರಣಪ್ಪ ಸ್ವಲ್ಪ ಸಮಾಧಾನಗೊಂಡು ಉಸಿರಾಡಿದ. ಗುಲಾಬ್ ಜಾಮೂನ್, ಜಿಲೇಬಿ, ಸೋನ್ ಪಾಪಡಿ, ಜಹಾಂಗೀರ್, ದೂದ್ ಪೇಡ. ಹುಡುಗನ ಹೆಣ ಕೂಗುತ್ತಲೇ ಇತ್ತು. ವೆಂಕಟರಮಣಯ್ಯ ನಗುತ್ತಲೇ ಆ ಹುಡುಗನನ್ನು ಉದ್ದೇಶಿಸಿ ಗದರಿದ. ಸಾಕು ನಿಲ್ಲಿಸೋ ಮಾರಾಯ, ಜಾಮೂನಂತೆ ಜಿಲೇಬಿಯಂತೆ ಹಾಗಂತ ಅರಚಿ ನಿತ್ಯ ನಮ್ಮ ಬಾಯಿಗಳಲ್ಲಿ ನೀರೂರಿಸಿ ಬಿಡ್ತೀಯ ಪುಣ್ಯಾತ್ಮ. ನಾರಣಪ್ಪನ ಕುತೂಹಲ ಕೆರಳಿತು. ವೆಂಕಟರಮಣಯ್ಯನನ್ನು ಕೇಳಿದ, ಯಾರು ಈತ? ಈತ ಮಾರ್ಕೆಟ್ ಮುಂದುಗಡೆ ಒಂದು ದೊಡ್ಡ ಹೋಟೆಲ್ ಇದೆಯಲ್ಲ, ಅದರಲ್ಲಿ ಒಬ್ಬ ಮಾಣಿ. ಈ ಶವದ ಮನೆಗೆ ಹೇಗೆ ಬಂದ? ಆ ಹೋಟೆಲ್ನಲ್ಲಿ ಇವನು ಸರ್ವರ್ ಆಗಿದ್ದ. ಹುಡುಗ ಬಲು ಚೂಟಿ. 10 ಜನರ ಕೆಲಸ ಇವನೊಬ್ಬನೇ ನಿಭಾಯಿಸಿಕೊಂಡು ಹೋಗ್ತಿದ್ದ. ರಘು ಅಂತ ಕೂಗೋದೇ ತಡ, ಹಾಜರ್ ಭಾಷೆಯಾಗುತ್ತಾ ಇದ್ದ. ಯಾರೊಬ್ಬರೂ ಇವನನ್ನು ಕೂಗೋರೆ. ನಾನೂ ಆಗಾಗ ಹೋಗ್ತಾ ಇದ್ದೆ ಆ ಹೋಟೆಲಿಗೆ. ಬೆಳಗ್ಗಿನಿಂದ ಎಷ್ಟೋ ಮೊಹಲ್ಲಾ ತಿರುಗಿ
ಎಷ್ಟೋ ತಲೆಗಳಿಗೆ ಹಜಾಮತಿ ಮಾಡಿ ಉಸ್ಸಪ್ಪ ಅಂತ ಸಾಕಾಗಿ ಹೋಗಿ ಕುಳಿತುಕೊಂಡಾಗ ಈ ಹುಡುಗ ಬಂದು ನಿಲ್ಲುತ್ತಾ ಇದ್ದ. ಇವನ ಮುಖದ ಮೇಲೆ ಅಗೋ ಈಗ ಅಲ್ಲಿ ನಲಿತಾ ಇದೆಯಲ್ಲ ಅದೇ ನಗು ಕುಣಿತಾ ಇತ್ತು. ಆಗ ಇವನ ಕೈಲಿ ಒಂದು ಗ್ಲಾಸ್ ನೀರು ಕುಡಿದರೂ ಸಾಕು, ಮೈ ದಣಿವೆಲ್ಲ ಓಡಿ ಹೋಗಿತ್ತು. ನಾರಣಪ್ಪ ಮಾಣಿಯನ್ನೇ ಸೂಕ್ಷ್ಮವಾಗಿ ನಿಟ್ಟಿಸ್ತಿದ್ದ. ನಿಜವಾಗಿಯೂ ಆ ಹುಡುಗ ಉಡುಪಿ ಕಡೆಯ ರೂಪೆಲ್ಲವನ್ನು ಕದ್ದು ತನ್ನೊಬ್ಬನ ದೇಹದೊಳಗೇ ಅವಿತಿಟ್ಟುಕೊಂಡಂತಿತ್ತು. ನಗು ನಗುತ್ತಾ ವೆಂಕಟರಮಣಯ್ಯ ಮುಂದುವರಿಸಿದ. ಹೋಟೆಲಿನ ಖ್ಯಾತಿ ದಿನೇ ದಿನೇ ಹೆಚ್ಚಿತು. ಅದರ ಮಾಲೀಕ ದೆಹಲಿಯ ಭದ್ರಿ ಸೇಟಿನ ಹಣದ ಪೆಟ್ಟಿಗೆಯನ್ನು ತುಂಬುತ್ತಾ ಹೋಯಿತು. ಆದರೆ ಆ ಹೋಟೆಲ್ನ ಆಧಾರ ಸ್ತಂಭಗಳಲ್ಲಿ ಒಬ್ಬನಾದ ನಮ್ಮ ಮಾಣಿಗೆ ಒಂದು ದಿನ ಜ್ವರ ಬಂತು. ಜ್ವರದಲ್ಲೇ ಕೆಲಸ ಮಾಡಿದ. ಜ್ವರ ಹೆಚ್ಚಾಯಿತು. ಊರಿಗೆ ಹೋಗಿ ಸುಧಾರಿಸಿಕೊಂಡು ಬರ್ತೇನೆ ಅಂತ ಸೇಠನ್ನು ರಜಾ ಕೇಳಿದ. ಇಂತಹ ಏನೂ ಅರಿಯದ ಹುಡುಗರ ಶ್ರಮದಿಂದ ಲಕ್ಷಾಂತರ ರೂಪಾಯಿ ಗಳಿಸಿ ದೊಡ್ಡ ಮನುಷ್ಯನೆನಿಸಿಕೊಂಡ ಸೇಠ್ ಗರ್ವದಿಂದ ರಜಾ ಕೊಡೋಕೆ ಆಗೋದಿಲ್ಲ. ಈಗ ನವರಾತ್ರಿ ಸಮಯ, ಇಂತಹ ಕಾಲದಲ್ಲಿ ಏನೋ ಒಂದೆರಡು ದಿನ ಜ್ವರ ಬಂದದೇ ನೆಪ ಮಾಡಿಕೊಂಡು ಊರಿಗೆ ಹೇಳಬೇಕೆಂದು ಹಠ ಹೂಡಿದ್ಯಾ? ಬಡವ, ನಡಿ ಕೆಲಸ ಮಾಡು ಎಂದು ಅಬ್ಬರಿಸಿದ. ಎಂಥ ಕೆಟ್ಟ ಜನ! ಮಾಣಿಯ ದೇಹಸ್ಥಿತಿ ದಿನದಿಂದ ದಿನಕ್ಕೆ ಕೆಡುತ್ತಾ ಹೋಯಿತು. ಜ್ವರ ವಿಷಮಕ್ಕೆ ತಿರುಗಿತು. ಆಗಲಾದರೂ ಆ ಸೇಠಿಗೆ ಕರುಣೆ ಬರಲಿಲ್ಲವೇ? ಕರುಣೆ? ಆ ಜನಕ್ಕೆ ಕರುಣೆ ಅನ್ನೋದು ಗೊತ್ತಿದೆಯಾ? ಅವನು ಮಾಡಿದ ಒಂದು ದೊಡ್ಡ ಉಪಕಾರ ಅಂದರೆ ಜ್ವರ ವಿಪರೀತಕ್ಕೆ ತಿರುಗಿದಾಗ ಮಾಣಿನ ಈ ಆಸ್ಪತ್ರೆಗೆ ಸೇರಿಸಿಬಿಟ್ಟ. ಹೋಟೆಲಿನಲ್ಲೇ ಎಲ್ಲಾದರೂ ಸತ್ತುಗಿತ್ತು ಹೋಗಿಬಿಟ್ಟಾನು ಅನ್ನೋ ಹೆದರಿಕೆಯಿಂದ. ಸರಿ ಹೋಯಿತು, ಅದೇನೋ ಗಾದೆ ಹೇಳ್ತಾರಲ್ಲ, ಹುರಿಯೋ ಬಾಂಡಲಿಯಿಂದ ಉರಿಯೋ ಬೆಂಕಿಗೆ ಅಂತ ಹಾಗಾಯಿತು. ಹಾಗೇ ಆಯಿತು. ಈ ಆಸ್ಪತ್ರೆಯವರು ಆ ಸೇಠಿಗಿಂತಲೂ ನಿಷ್ಕರುಣೆಯಿಂದ ಕಂಡರು ಈ ಮಾಣಿನ. ಕಾಲಕ್ಕೆ ಔಷಧಿ ಕೊಡ್ತಿರಲಿಲ್ಲ, ಆಹಾರ ಕೊಡ್ತಿರಲಿಲ್ಲ, ಒಂದೊಂದು ಸಲ ಗಂಟೆಗಟ್ಟಲೆ ಸುಳಿದೇ ನೋಡ್ತಾ ಇರಲಿಲ್ಲ. ಹೀಗೆ ಮಾಡಿ ಈ ಹುಡುಗನನ್ನು ಕೈಯಾರೆ ಕೊಂದು ಹಾಕಿದರು ಈ ಆಸ್ಪತ್ರೆಯವರು. ವೆಂಕಟರಮಣಯ್ಯ ಮಾತು ನಿಲ್ಲಿಸಿ ಮುಖ ಒರೆಸಿಕೊಂಡ. ಮಾಣಿಯ ಹೆಣ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟ ಸದ್ದು ಸ್ಪಷ್ಟವಾಗಿ ಕೇಳಿಬಂದಿತು. ಆದರೆ ಆ ನಿಟ್ಟುಸಿರು ಒಂದೇ ಗಳಿಗೆ. ಮರುಗಳಿಗೆಗೆ ನಗು ಬಂದು ತನ್ನ ಹಿಂದಿನ ಸ್ಥಳವನ್ನು ಆಕ್ರಮಿಸಿತು. ಮಾಣಿಗೆ ಏನೋ ಅವಸರ, ಏನೋ ಗಡಿಬಿಡಿ, ಜನ ಕಾಯುತ್ತಿದ್ದಾರೆ ಎಂಬ ಕಳವಳ. ಮಾಣಿ ಆ ಸ್ಥಿತಿಯಲ್ಲಿ ನೋಡಲು ತುಂಬ ಮುದ್ದಾಗಿ ಕಾಣುತ್ತಿದ್ದ. ಮಾಣಿ ಹಾಗೆಯೇ ಆಡುತ್ತಿರಬೇಕು, ತಾನು ಸದಾ ಹತ್ತಿರ ಕುಳಿತು ಎಲ್ಲವನ್ನೂ ಹಾಗೆಯೇ ನೋಡುತ್ತಿರಬೇಕು ಎನಿಸಿತು ನಾರಣಪ್ಪನಿಗೆ. ಮತ್ತೆ ಮಿಂಚಿನ ಮಂದಹಾಸ. ತೂರಾಡುತ್ತಾ ಒಬ್ಬ ಮುದುಕ ಎದ್ದು ಕುಳಿತುಕೊಂಡ. ಯಾರಿವನು? ಪ್ರಶ್ನೆ ನಾರಣಪ್ಪನ ತಲೆಯನ್ನು ಪ್ರವೇಶಿಸುವ ಮೊದಲೇ ವೆಂಕಟರಮಣಯ್ಯ ಹೇಳಲು ಉಪಕ್ರಮಿಸಿದ. ಆತನನ್ನು ನೋಡು, ಅವನೊಬ್ಬ ಜಲಗಾರ. ಈ ನಗರ ನೈರ್ಮಲ್ಯದ ಸಮಸ್ತ ಕೆಲಸವು ಅವನ ಭುಜದ ಮೇಲೆ ಬಿದ್ದಿತು. ನಗರದ ಬೀದಿಗಳನ್ನು, ಅದರ ಸಂಧಿಗಳನ್ನು ನಿರ್ಮಲವಾಗಿಡುವ ಜವಾಬ್ದಾರಿನ ಅವನ ಮೇಲೆ ಹೊರಿಸಿದ ಮುನ್ಸಿಪಾಲ್ಟಿ ಅವನ ವಾಸಕ್ಕೆ ಯೋಗ್ಯ ವಸತಿ ಕೂಡ ಕಟ್ಟಿಸಿಕೊಟ್ಟಿರಲಿಲ್ಲ. ಪಾಪ. ಸರಿ, ಯಾವಾಗಲೂ ಕೊಳಕಿನಲ್ಲೇ ಇದ್ದು ಅವನಿಗೆ ಕಾಯಿಲೆ ಬಂತು. ಬರದೇ ಇರುತ್ತದೆಯೇ? ಸೇರಿಕೊಳ್ಳೋಣ ಅಂತ ಆಸ್ಪತ್ರೆಗೆ ಬಂದ. ಆದರೆ ಸೇರಿಸುತ್ತಾರೆಯೇ? ಅವನೆಷ್ಟೇ ಆದರೂ ಜಾಡಮಾಲಿ, ಈ ಸಮಾಜದ ಹೇಸಿಗೆ ಎತ್ತೋನು. ಆದ್ದರಿಂದ ಅವನನ್ನು ಆಸ್ಪತ್ರೆಗೆ ಸೇರಿಸಿಕೊಳ್ಳದೆ ಹೋದರು. ಆಮೇಲೆ ಅವನು ಹುಳಿತು ಕೊಳೆತು ನಾರುತ್ತಾ ಆಸ್ಪತ್ರೆಯ ಮುಂದಿನ ರಸ್ತೆಯ ಫುಟ್ಪಾತಿನಲ್ಲಿ ಬಿದ್ದುಕೊಂಡಿದ್ದ. ಹೀಗಿರುವಾಗ ಒಂದು ದಿನ ಆರೋಗ್ಯ ಸಚಿವರ ಸವಾರಿ ಆ ರಸ್ತೆಯಲ್ಲಿ ಚಿತ್ತಾಯಿಸುವುದು ಎಂಬ ವದಂತಿ ಹಬ್ಬಿತು. ಆರೋಗ್ಯ ಸಚಿವರು ಬರುವಾಗ ಈ ಅನಿಷ್ಟ ಕಣ್ಣಿಗೆ ಬೀಳಬಹುದೇ? ಆಸ್ಪತ್ರೆಯ ಅಧಿಕಾರಿಗಳು ಅವನನ್ನು ಎತ್ತಿಸಿ ಆಸ್ಪತ್ರೆಯ ಒಳಗೆ ತಾತ್ಕಾಲಿಕವಾಗಿ ಹೇಗೋ ಜಾಗ ಮಾಡಿ ಸೇರಿಸಿದರು. ಅಲ್ಲಿ ಸೇರಿಸಿದ ಸ್ವಲ್ಪ ಹೊತ್ತಿನಲ್ಲೇ ಅವನ ಪ್ರಾಣ ಹೋಯಿತು. ಪ್ರಾಣ ಹೋದದ್ದೇ ಸರಿ, ಮುಲಾಜಿಲ್ಲದೆ ಈ ಶವದ ಮನೆಗೆ ಎತ್ತಿ ತಂದು ಹಾಕಿದರು. ಅಬ್ಬಾ, ಎಂಥ ಹೇಸಿಗೆಗೆಟ್ಟ ಜನ! ನಾರಣಪ್ಪನಿಗೆ ತೀರ ವ್ಯಥೆಯಾಯಿತು. ಅವನು ಹೀಗೆ ವ್ಯಥೆ ಪಡುತ್ತಿರುವಾಗ ಅವನ ಸುತ್ತ 100 ಕಡೆ ಮಿಂಚಿದಂತಾಯಿತು. ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದರೊಳಗೆ 100 ಹೆಣಗಳು ಅಸಾಧ್ಯ ಕೋಲಾಹಲ ಮಾಡುತ್ತಾ ಎದ್ದು ಕುಳಿತಿದ್ದವು. ಜೀವನದ ವಿವಿಧ ಕಾರ್ಮಿಕ ವರ್ಗ ಅಲ್ಲಿ ನೆರೆದಂತಿತ್ತು. ರೈತ ಗಂಡಸರು ಹೆಂಗಸರು ಬಿತ್ತುವುದರಲ್ಲಿ, ಕೇರುವುದರಲ್ಲಿ, ಕುಟ್ಟುವುದರಲ್ಲಿ, ಗೊಲ್ಲರು ಆಕಳ ಹಾಲು ಕರೆಯುವುದರಲ್ಲಿ, ಬೆಸ್ತರು ಮೀನು ಹಿಡಿಯುವುದರಲ್ಲಿ, ಕಾರ್ಖಾನೆಯ ಕೂಲಿಗಳು ಬಟ್ಟೆ ನೇಯುವುದರಲ್ಲಿ, ಪಿಂಗಾಣಿ ಸಾಮಾನು ಮಾಡುವುದರಲ್ಲಿ, ಉಕ್ಕು ತಯಾರಿಸುವುದೇ ಇತ್ಯಾದಿ ಕಾರ್ಯಗಳಲ್ಲಿ ನಿರತರಾಗಿದ್ದಂತೆ ತೋರುತ್ತಿತ್ತು.
ಇವುಗಳನ್ನೆಲ್ಲ ಸುತ್ತಿ ಬಳಸಿ ತನ್ನ ಸಂಗೀತದ ಹೊನಲಿನಲ್ಲಿ ತೆಳ್ಳನೆ ತೇಲಿಸುತ್ತಿತ್ತು ಮಹಾದೇವಿಯ ದಿವ್ಯ ಗೀತೆ. ಆ ಗೀತೆಗೆ ಪಕ್ಕ ವಾದ್ಯದಂತೆ ಕೇಳಿಬರುತ್ತಿತ್ತು ಮಾಣಿಯ ಮಸಾಲೆ 1 ಸಾದಾ 2. ಆದರೆ ಈ ಕನಸಿನ ಲೋಕದ ಸ್ವಪ್ನ ಸಂಗೀತಕ್ಕೆ ಆಗಾಗ ಹುರುಪೇರುತ್ತಿದ್ದುದು ವೆಂಕಟರಮಣಯ್ಯನ ಗಂಡು ಕಂಠದಿಂದ ಹೊರಡುತ್ತಿದ್ದ ಹಿ 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 ನಗುವಿನಿಂದ. ನಾರಣಪ್ಪ ಮುಗ್ಧನಾಗಿ ಆಲಿಸುತ್ತಿದ್ದ, ನೋಡುತ್ತಿದ್ದ. ಈ ಕನಸಿನ ಲೋಕ, ಇಲ್ಲಿನ ವ್ಯಕ್ತಿಗಳು, ಅವರ ಗೀತೆ, ಭವ್ಯ ದೃಶ್ಯಗಳು ಇವೆಲ್ಲವೂ ಚಿರಕಾಲ ಹಾಗೇ ಇರಬೇಕು. ತಾನು ಎಂದೆಂದಿಗೂ ಹೀಗೇ ಸುಖವನ್ನು ಅನುಭವಿಸುತ್ತಾ ಕುಳಿತಿರಬೇಕು ಎನಿಸಿತು ನಾರಣಪ್ಪನಿಗೆ. ಆದರೆ ನಾರಣಪ್ಪ ತಾತ್ವಿಕವಾಗಿದ್ದರೆ ಅವನಿಗೆ ತಿಳಿಯುತ್ತಿತ್ತು ಜೀವನ ನಶ್ವರ ಎಂದು. ಪಾಪ, ಅವನ ಕನಸಿನ ಲೋಕವು ಈ ತತ್ವಕ್ಕೆ ಅಧೀನವಾಗಿತ್ತು. ಬೆಳಕು ಹರಿಯುತ್ತಾ ಬಂದ ಹಾಗೆ ಆ ವ್ಯಕ್ತಿಗಳು ಒಂದೊಂದಾಗಿ ದಡಬಡನೆ ಮಲಗಲು ಆರಂಭಿಸಿದವು. ನಾರಣಪ್ಪನಿಗೆ ಒಂದು ಸುಂದರ ಕನಸು ಒಡೆದು ಹೋಗುತ್ತಿರುವಂತೆ ಭಾಸವಾಯಿತು. ಎಲ್ಲರಿಗೂ ಕಡೆಯದಾಗಿ ಮಲಗಿದ ವ್ಯಕ್ತಿ ವೆಂಕಟರಮಣಯ್ಯ. ಅವನು ಹಿ 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 ಎಂದು ಕುಲುಕುತ್ತಾ ಮಲಗುವುದಕ್ಕೂ ಶವದ ಮನೆಯ ಬಾಗಿಲು ಕಿರ್ರೆಂದು ಸದ್ದು ಮಾಡಿ ತೆರೆಯುವುದಕ್ಕೂ ಒಂದಾಯಿತು. ಬಾಗಿಲಿನಲ್ಲಿ ವಾರ್ಡ್ ಬಾಯ್ ಮುನಿಯನು, ನೈಟ್ ಡ್ಯೂಟಿ ಡಾಕ್ಟರು ನಿಂತಿದ್ದರು. ನಾರಣಪ್ಪ ಗಡಗಡನೆ ನಡುಗುತ್ತಾ ನೋಡಿದ. ಭೀತಿ ಅವನ ಹೃದಯವನ್ನು ಪ್ರಚಂಡ ವೇಗದಲ್ಲಿ ಬಡಿಯುತ್ತಿತ್ತು. ಹೊರಗಿನ ನಿರ್ದಯ ಜಗತ್ತು ತನ್ನ ಕರಾಳ ರೂಪವನ್ನು ನಗ್ನವಾಗಿ ಒಂದು ಸಲ ತೋರಿದಂತಾಗಿತ್ತು ಅವನಿಗೆ. ಕಾಸಿಗೆ ಕಾಸು ಎಣಿಸುವ ಆ ಸಾಹುಕಾರ, ಬೆಳಗ್ಗಿನಿಂದ ಮಧ್ಯರಾತ್ರಿಯವರೆಗೂ ಮುಗಿಯದ ಆ ಲೆಕ್ಕಾಚಾರ, ಈ ತುಟ್ಟಿ ಕಾಲದಲ್ಲಿ ಕೈಗೆ ಬರುತ್ತಿದ್ದ ಆ ಸಂಬಳ, ಸದಾ ಕಾಯಿಲೆಯಿಂದ ನರಳುವ ಆ ಹೆಂಡತಿ, ವರ್ಷ ವರ್ಷ ವೃದ್ಧಿಸುತ್ತಿರುವ ಆ ಹೊಟ್ಟೆಬಾಕ ಮಕ್ಕಳು, ಇವು ಅವನ ಮುಂದೆ ನಿಂತಂತಾಯಿತು. ನಾರಣಪ್ಪನ ನಡುಕ ಹೆಚ್ಚಿತು. ಮತ್ತೆ ಮುನಿಯನೂ ಆ ಡಾಕ್ಟರು ತನ್ನನ್ನು ಆ ಹೊರಗಿನ ನರಕಕ್ಕೆ ಖಂಡಿತ ಎಳೆದು ಹಾಕುವರು ಎಂದು ದಿಗಿಲುಗೊಂಡ. ಒಲ್ಲೆ, ಆ ನರಕಕ್ಕೆ ಎಂದಿಗೂ ಹೋಗಲೊಲ್ಲೆ ಎಂದಿತು ಅವನ ನೊಂದ ಮನಸ್ಸು. ತಲೆ ಸುತ್ತಿ ಸುತ್ತಿ ಬಂದಿತು. ಕುಳಿತಿದ್ದವನು ಹಾಗೇ ಹಿಮ್ಮುಖವಾಗಿ ಬಿದ್ದು ಬಿಟ್ಟ. ಡಾಕ್ಟರು ಮುನಿಯನು ಓಡಿ ಬಂದರು. ಬಹಳ ಪರೀಕ್ಷೆ ನಡೆಸಿದ ಮೇಲೆ ಡಾಕ್ಟರು, ಈತ ವಾರ್ಡಿನಲ್ಲಿ ಸತ್ತಿರಲಿಲ್ಲ, ಜ್ವರದ ತಾಪಕ್ಕೆ ಮೂರ್ಛೆ ಹೋಗಿದ್ದ, ಇಲ್ಲಿಗೆ ತಂದು ಹಾಕಿದ ಮೇಲೆ ಜ್ಞಾನ ಬಂತು, ಸುತ್ತ ಹೆಣ ಬಿದ್ದಿದ್ದು ನೋಡಿ ಗಾಬರಿಯಾಯಿತು, ಆ ಭೀತಿಯಿಂದ ಹೃದಯ ಸ್ತಂಭನವಾಗಿ ಈಗ ಸತ್ತು ಹೋಗಿದ್ದಾನೆ ಎಂದರು. ಮುನಿಯ ಕಣ್ಣರಳಿಸಿ, ಹಂಗಾಸಾಮಿ ಎಂದ. ಸುತ್ತ ಕಣ್ಣು ಮುಚ್ಚಿ ಮಲಗಿದ್ದ ಶವಗಳು ತಮ್ಮೊಳಗೆ ಮೌನವಾಗಿ ನಗುತ್ತಿದ್ದವು. ಅದರಲ್ಲೂ ವೆಂಕಟರಮಣಯ್ಯ ಹಿ 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 ಎಂದು ಕೇಳದ ಸಣ್ಣ ದನಿಯಲ್ಲಿ ಕುಲುಕುತ್ತಿದ್ದ. ಅವನ ನಗು ಡಾಕ್ಟರಿಗಾಗಲಿ ಮುನಿಯನಿಗಾಗಲಿ ಕೇಳಲಿಲ್ಲ. ಅದು ಕೇಳಿದ್ದು ಗುಮಾಸ್ತೆ ನಾರಣಪ್ಪನೊಬ್ಬನಿಗೆ. ಅದನ್ನು ಕೇಳಿ ನಾರಣಪ್ಪನ ಬಿಳಿ ಮುಖ ನಗುವಿನ ಲಹರಿಯಿಂದ ಸುಳಿಸುಳಿಯಾಯಿತು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಚದುರಂಗ ಬರೆದ ಶವದ ಮನೆ ಅನ್ನುವಂತಹ ಕಥೆ ಮುಕ್ತಾಯವಾಗ್ತದೆ. ಮುಂದೆ ಹೊಸ ಒಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.